ನೀವೇನಾದ್ರೂ ಲೋ ಪ್ರೈಸ್ ಅಲ್ಲಿ ಗಾಡಿಗಳು ನೋಡ್ತೀರಾ ಅಂದ್ರೆ ವ್ಯಾಗನರ್ ಬೇಕಾ ಮತ್ತೆ ರಿಡ್ಸ್ ಬೇಕಾ ಇಲ್ಲ ಅಂತಂದ್ರೆ ಮತ್ತೊಂದು ವ್ಯಾಗನರ್ ಇದೆ. ಸೊ ಎಷ್ಟಿಂದ ಸ್ಟಾರ್ಟ್ ಆಗುತ್ತೆ ಸರ್? ಬರೀ 75,000 ಸ್ಟಾರ್ಟಿಂಗ್ ಇದೆ ಸರ್. ಅಷ್ಟು ಮಾತ್ರ ಅಲ್ಲ, ಈ ಕಡೆ ನೋಡ್ತಾ ಇರ್ಬೋದು ಟಾಪ್ ಎಂಡ್ ಅಲ್ಲಿ ಏನಾದ್ರು ವರ್ಣ ನೋಡ್ತಾ ಇದ್ದೀರಾ ಅಂತಂದ್ರೆ ವರ್ಣ ಕೂಡ ಸಿಗುತ್ತೆ ಅಂತ ಹೇಳ್ಬೋದು. ಸೊ ಲೋನ್ ಮೇಲೆ ಹೋಗ್ತಾರೆ ಅಂದ್ರೆ ಡೌನ್ ಪೇಮೆಂಟ್ ಎಷ್ಟು ಮಾಡಬೇಕು ಸರ್? ಬರೀ 1 ಲಕ್ಷ ಡೌನ್ ಪೇಮೆಂಟ್ ಮಾಡಿ ಮಿಕ್ಕಿದ್ ಲೋನ್ ಮಾಡ್ಕೊಡ್ತೀನಿ. ಮುಂದೆ ಬನ್ನಿ ಇನ್ನೂ. ಸೊ ಕ್ರೆಟಾ ಬೇಕು ಅಂತಂದ್ರೆ ಕ್ರೆಟಾ ಏನು ಪ್ರೈಸ್ ಹೇಳಿದ್ರಲ್ಲ ಸರ್? ಕ್ಯಾಶಲ್ಲಿ ತಗೊಳ್ತೀರಾ ಅಂದ್ರೆ 8-25ಗೆ ಮಾಡ್ಕೊಂಡು ಲೋನ್ ಆಪ್ಷನ್ಗೆ ಇರ್ತೀರಾ ಅಂದ್ರೆ ಬರೀ 1 ಲಕ್ಷ ಡೌನ್ ಪೇಮೆಂಟ್ ಮಾಡಿ ಮಿಕ್ಕಿದ್ ಲೋನ್ ಮಾಡ್ಕೊಡ್ತೀನಿ. ಅಷ್ಟು ಮಾತ್ರ ಅಲ್ಲ, ಇನ್ನೂ ಐತೆ ತೋರಿಸ್ತೀನಿ ಬನ್ನಿ. XV500 W8 ಫುಲ್ಲಿ ಟಾಪ್ ಎಂಡು ಪ್ರೈಸು ಸರ್ ಬರೀ 3,60,000ಗೆ ಮಾಡ್ಕೊಡೋಣ. ಬರೀ 3,60,000ಕ್ಕೆ 60,000ಗೆ ಫುಲ್ಲಿ ಟಾಪ್ ಎಂಡ್ XUV. ಸೊ ಫೋರ್ಡ್ ಐಕಾನು ಸರ್ ಬರೀ 95,000ಗೆ ಡಾಕ್ಯುಮೆಂಟ್ಸ್ ರನ್ನಿಂಗ್ ಇರೋ ಸಿಂಗಲ್ ಓನರ್ ವೆಹಿಕಲ್. ಸರ್ ನಿಮಗೆ ಸಿಯಾಸ್ ಬೇಕಾ, ಶಿಫ್ಟ್ ಡಿಸೈರ್ ಬೇಕಾ, ವೆಂಟೋ ಬೇಕಾ, ನಿಮಗೆ i20 ಬೇಕಾ, ಸನ್ರೂಫಿರ್ i20 ಬೇಕಾ, ನಿಮಗೆ ಡೀಸೆಲ್ ವೇರಿಯಂಟ್ ಅಲ್ಲಿ ಬೇಕು, ಪೆಟ್ರೋಲ್ ವೇರಿಯಂಟ್ ಅಲ್ಲಿ ಬೇಕು, ನಿಮಗೆ ಯಾವ ವೇರಿಯಂಟ್ ಅಲ್ಲಿ ಬೇಕು, ಯಾವ ಬಜೆಟ್ ಅಲ್ಲಿ ಬೇಕು ಸರ್. ಮಾತ್ರ ಅಲ್ಲ, ಪೋಲೋ ಗಾಡಿಗಳು ನೋಡಿ. ಮಿನಿಮಮ್ ಪೋಲೋ ಎಷ್ಟಿದೆ ನಿಮ್ಮ ಹತ್ರ? ಸರ್ ನಮ್ಮ ಹತ್ರ ಮಿನಿಮಮ್ ಪೋಲೋ 5 6 ಪೋಲೋ ಇದೆ, ಒಂದು 6 i20ಗಳು ಇದೆ, 5 ವರ್ಣ ಇದೆ ಸರ್. ನಮ್ಮ ಹತ್ರ ಎಲ್ಲಾ ತರ ವೆಹಿಕಲ್ ಸಿಗುತ್ತೆ ಸರ್. ಒಂದ್ಸಲ ಸುತ್ತ ನೋಡ್ಕೊಂಡ್ಬಿಡು ಗುರು. ಅರೌಂಡ್ ಎಷ್ಟು ಕಾರ್ ಇದೆ ನಿಮ್ಮ ಹತ್ರ ಇವತ್ತು? ಸರ್ ನಮ್ಮ ಹತ್ರ ಆರಾಮಾಗಿ ನಿಮ್ಗೆ ಆಲ್ಮೋಸ್ಟ್ 100+ ಸ್ಟಾಕಿನ್ ವೆಹಿಕಲ್ ಇದೆ ಸರ್. ಓಕೆ, ನಿಮ್ಗೆ ಯಾವ ಕಾರ್ ಬೇಕು ಅಂದ್ರೂ ಸಿಗುತ್ತೆ ಅಂತ ಹೇಳ್ಬೋದು. ವರ್ಣ i20 ಡೀಸೆಲ್ ಅಲ್ಲಿ, ಪೆಟ್ರೋಲ್ ಅಲ್ಲಿ, ಆಟೋಮೆಟಿಕಲಿ, ಮ್ಯಾನ್ಯುವಲಿ ಎಲ್ಲಾ ತರ ಸಿಕ್ಬಿಡುತ್ತೆ ಅಂತ ಹೇಳ್ಬೋದು. ಸೊ ಆಯ್ ಗುರುಗಳೇ, ನಾವಿವತ್ತು ಕರ್ನಾಟಕ ಕಾರ್ ತಗೊಂಡು ಬೈದೀವಿ. ಇಲ್ಲಿ ಬರೋ ರೀಸನ್ ಇಷ್ಟೇ, ಆಲ್ಮೋಸ್ಟ್ ನಿಮಗೆ ಗೊತ್ತಿರುತ್ತೆ. ಒಳ್ಳೆ ಬಜೆಟ್ಲಿ ನಿಮಗೆ ಒಂದೊಂದು ಕಾರ್ಗಳು ಸಿಗ್ತಾ ಇದೆ ಅಂತ ಹೇಳ್ಬೋದು. ಸ್ಟಾರ್ಟಿಂಗ್ ಎಷ್ಟು ಹೇಳಿದ್ರಲ್ಲ ಅವಾಗಲೇ ಸರ್? 75,000 ಸ್ಟಾರ್ಟಿಂಗ್ ಇದೆ ಸರ್. ಓಕೆ, ಸೊ ಅದು ಕೂಡ ನಿಮಗೆ ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಇರೋದಾ ಸರ್? ನಮ್ಮ ಹತ್ರ ಎಲ್ಲ ವೆಹಿಕಲ್ ಸಿಗೋದು, ಅಪ್ ಟು ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಇರೋ ವೆಹಿಕಲ್, ಫುಲ್ಲಿ ಟಾಪ್ ಎಂಡ್ ವೆಹಿಕಲ್ ನಮ್ಮ ಹತ್ರ ಸಿಗೋದು. ಓಕೆ, ಸೊ ನಿಮಗೆ ಮಾಡಲು ಗಾಡಿಗಳು ಬೇಕು ಅಂತಂದರೆ ಜಸ್ಟ್ 50,000 ಡೌನ್ ಪೇಮೆಂಟ್ ಮಾಡಿ ನಿಮ್ಗೆ ಸಿವಿಲ್ ಚೆನ್ನಾಗಿದೆ, ಪ್ರೊಫೈಲ್ ಚೆನ್ನಾಗಿದೆ ಅಂತಂದರೆ ಮಾಡ್ಕೊಡ್ತಾರೆ ಅಂತ ಹೇಳ್ಬೋದು. ಸೊ ಬನ್ನಿ, ಇವಾಗ ಯಾವ ಕಾರ್ ಯಾವ ಪ್ರೈಸಲ್ಲಿ ಇದೆ ತೋರಿಸ್ಕೊಡ್ತೀನಿ. ಸ್ವಿಫ್ಟ್ ಬೇಕಾ ಸ್ವಿಫ್ಟ್ ಇದೆ, ಇಲ್ಲ ನಿಮಗೆ ಓಮಿನಿ ಬೇಕಾ ಓಮಿನಿಸ್ ಇದೆ, ಕ್ರೆಟಾ ಬೇಕಾ ಕ್ರೆಟಾ ಇದೆ, ಎಲ್ಲ ಥರ ಗಾಡಿ ಇರುವಂಥದ್ದು. ಬನ್ನಿ ಅದ್ರ ಬಗ್ಗೆ ಫುಲ್ ಇನ್ಫಾರ್ಮೇಷನ್ ಕೊಡ್ತೀನಿ. ಫಸ್ಟ್ ಗಾಡಿ ನೋಡು, ಕ್ರೆಟಾ ಗಾಡಿನೇ ತೋರಿಸ್ತಾ ಇದೀವಿ ಅಂತ ಹೇಳ್ಬೋದು, ಮಾಡಲು ಗಾಡಿ. ಸೊ ಇದು ಯಾವ ಮಾಡಲ್ ಇದು ಸರ್? ಈ ಗಾಡಿ ಡೀಟೇಲ್ಸ್ ಅಂದ್ಬಿಟ್ಟು 2016 ಸಿಂಗಲ್ ಓನರು. ಓಕೆ, 1,42,000 ಹೊಡಿದೆ, ಶೋರೂಮ್ ರೆಕಾರ್ಡ್, 4 ಬ್ರ್ಯಾಂಡ್ ನ್ಯೂ ಕಂಡೀಷನ್ ಟೈರ್ ಇದೆ, SX ಆಪ್ಷನಲ್, ಫುಲ್ಲಿ ಟಾಪ್ ಎಂಡ್ ವೆಹಿಕಲ್, ಡೀಸೆಲ್ ವೆಹಿಕಲ್ ಸರ್ ಇದು. ಓಕೆ, ಡೀಸೆಲ್ ಇರೋದ್ರಿಂದ ಒಳ್ಳೆ ಮೈಲೇಜ್ ಬರುತ್ತೆ ಅಂತ ಹೇಳ್ಬೋದು. ಆ್ಯಂಡ್ ನಿಮಗೆ ಪ್ರೊಜೆಕ್ಟರ್ ಹೆಡ್ಲೈಟು ಬರುತ್ತೆ, DRL ಲೈಟು ಕೂಡ ಬರುವಂಥದ್ದು. ಆ್ಯಂಡ್ ನಿಮಗೆ ಟೈರ್ ಪ್ರೊಫೈಲ್ ನೋಡಿದ್ರೆ ಬ್ರ್ಯಾಂಡ್ ನ್ಯೂ ಟೈರ್ಸ್ ಅಂತ ಹೇಳ್ಬೋದು. ಸೊ ಕಂಪ್ನಿ ಕಡೆಯಿಂದ ಬಂದಿರೋ ಅಲವೆಲ್ಸು ಕೂಡ ಸಿಗುತ್ತೆ. ಪ್ರೈಸ್ ಏನು ಕೊಟ್ಟು ಮಾಡಿರೋದು ಸರ್? ಇದಕ್ಕೆ 8,45,000 ಆಸ್ಕಿಂಗ್ ಇರೋದು. ಓಕೆ, ಹಂಗೆ ಕರ್ನಾಟಕ ಕಾರ್ಸ್ ಒನ್ ಪೇಜ್ಗೆ ಫಾಲೋ ಮಾಡ್ಕೊಂಡು ಬಂದ್ರೆ ಒಂದು 8,25,000ಗೆ ಫೈನಲ್ ಮಾಡ್ಕೊಡೋಣ ಸರ್. ಓಕೆ, ಸಿಂಗಲ್ ಓನರ್ ಅಲ್ಲ? ಸಿಂಗಲ್ ಓನರ್ ವೆಹಿಕಲ್. ಓಕೆ, ನಿಮ್ಮ ಪ್ರೊಫೈಲ್ ಚೆನ್ನಾಗಿದೆ ಅಂತಂದ್ರೆ ಜಸ್ಟ್ 50,000 ಡೌನ್ ಪೇಮೆಂಟ್ ಮಾಡಿದ್ರೆ ಸಾಕು, ಮಿಕ್ಕುದು ಲೋನ್ ಮಾಡಿಸ್ಕೋಬಹುದು. ಸೊ ನೆಕ್ಸ್ಟ್ ನೋಡ್ತಾ ಇರ್ಬೋದು, ವರ್ಣ ಗ್ರೇ ಕಲರ್ ಅಲ್ಲಿ ಇರುವಂತದ್ದು. ಇದು ಕೂಡ ನಿಮಗೆ ಟಾಪ್ ಎಂಡೇ ಸಿಗುತ್ತೆ. ಇದ್ರದ್ದು ಹೇಳಿ ಬ್ರೋ. ಸರ್ ಇದು ಕೂಡ ಡೀಸೆಲ್ ವೇರಿಯಂಟ್. ಈ ಗಾಡಿ ಡೀಟೇಲ್ಸ್ ಅಂದ್ಬಿಟ್ಟು 2013 ಸಿಂಗಲ್ ಓನರ್. ಇದು ಕೂಡ SX ಆಪ್ಷನಲ್, ಫುಲ್ಲಿ ಟಾಪ್ ಎಂಡ್ ವೆಹಿಕಲ್ ಸರ್. ಓಕೆ, ಇದು ಕೂಡ ಸಿಂಗಲ್ ಓನರ್ ವೆಹಿಕಲ್. ಪ್ರೈಸು ಸರ್ ಇದಕ್ಕೆ 4,40,000 ಎಕ್ಸ್ಪೆಕ್ಟೇಷನ್ ಇರೋದು. ಆನ್ ಟೇಬಲ್ ಕುತ್ಕೊಂಡ್ರೆ 4,25,000ಗೆ ಮಾಡ್ಕೊಡೋಣ ಸರ್. ಓಕೆ, ಇಂಟೀರಿಯರ್ ಫೀಚರ್ ನಾರ್ಮಲ್ ಆಗಿ ಇರುತ್ತೆ, ಏರ್ ಬ್ಯಾಗು, ನಟ್ ಡೋರ್, ಪವರ್ ವಿಂಡೋ, ಪವರ್ ಸ್ಟೇರಿಂಗು. ಸೊ ಆಸ್ ಇಟ್ ಈಸ್ ಇರುತ್ತೆ ಅಂತ ಹೇಳ್ಬೋದು. ಸೊ ನೆಕ್ಸ್ಟ್ XV500 ಆಗಿ ಸರ್? ನೆಕ್ಸ್ಟ್ XV500 ಒಂದು ಶಿಫ್ಟ್ ಬೆಲೆಯಲ್ಲಿ 7 ಸೀಟರ್ ವೆಹಿಕಲ್ ಕೊಡೋಣ ಸರ್. ಪಕ್ಕಾ ಕನ್ಫರ್ಮ್ ಸರ್? ಶಿಫ್ಟ್ ಬೆಲೆಯಲ್ಲಿ ನೀವು ಇದು ಕೊಡ್ತೀರಾ XV500? ಹೌದು ಸರ್, XV500 ಕೊಡೋಣ. ಓಕೆ, ಈ ಗಾಡಿ ಡೀಟೇಲ್ಸ್ ಅಂದ್ಬಿಟ್ಟು 2012 W8 ಫುಲ್ಲಿ ಟಾಪ್ ಎಂಡ್ ವೇರಿಯಂಟ್ ಆಗಿರುತ್ತೆ ಸರ್. ನಿಮಗೆ ಟೈಪ್ 3 ಕನ್ವರ್ಸೇಷನ್ ಫ್ರಂಟ್ ಶೇಪು ಮಾಡಿದ್ದಾರೆ. ಓಕೆ, K01 MH ಆ್ಯಂಡ್ 5364. ಓಕೆ, ಪ್ರೈಸ್ ಏನು ಕೊಟ್ಟು ಮಾಡಿರೋದು ಸರ್? 3,70,000 ಆಸ್ಕಿಂಗ್ ಇರೋದು. ಆನ್ ಟೇಬಲ್ ಕುತ್ಕೊಂಡ್ರೆ 3,60,000ಗೆ ಕ್ಲೋಸ್ ಮಾಡ್ಕೊಡೋಣ. 3,60,000ಕ್ಕೆ XV500? ಹೌದು ಸರ್, 3,60,000ಗೆ XV500. W ಎಷ್ಟಿದು? W8 ಫುಲ್ಲಿ ಟಾಪ್ ಎಂಡ್. ಸಿಯಾಸ್ ಇದೆ, ಇದು ಹೇಳಿ ಹಾಗೆ ಸರ್. ಆಟೋಮೆಟಿಕ್ ಟ್ರಾನ್ಸ್ಮಿಷನ್ ಆಗಿರುತ್ತೆ ಇದು. ಓಕೆ, ಒಂದು ಆಟೋಮೆಟಿಕ್ ವೆಹಿಕಲ್ ನೋಡ್ತಾ ಅವ್ರಿಗೆ ಮಾರುತಿ ಸುಜುಕಿ ಸಿಯಾಸ್, ಅದು ಕೂಡ ಪೆಟ್ರೋಲ್ ವೇರಿಯಂಟ್, ZX-i+ ಫುಲ್ಲಿ ಟಾಪ್ ಎಂಡ್ ವೇರಿಯಂಟ್ ಸರ್. ಇದು ಕೂಡ ಆಲ್ಮೋಸ್ಟ್ ಎಲ್ಲ ಟಾಪ್ ಎಂಡ್ ಸಿಗುತ್ತೆ. ನಮ್ಮ ಹತ್ರ ಆಲ್ಮೋಸ್ಟ್ ಎಲ್ಲ ಟಾಪ್ ಎಂಡ್ ವೇರಿಯಂಟ್ ಇರೋದು ಸರ್. ಈ ಗಾಡಿ ಡೀಟೇಲ್ಸ್ ಅಂದ್ಬಿಟ್ಟು 2015 ಸಿಂಗಲ್ ಓನರ್ ವೆಹಿಕಲ್. ಓಕೆ, ZX-i ಫುಲ್ಲಿ ಟಾಪ್ ಎಂಡ್, ಎಲ್ಲಾ ತರ ಫೀಚರ್ ಸಿಗುತ್ತೆ, ಆಟೋಮೆಟಿಕ್ ಟ್ರಾನ್ಸ್ಮಿಷನ್ ಆಗಿರುತ್ತೆ. ಈ ಗಾಡಿಗೆ ಪ್ರೈಸಿಂಗ್ ಬಂದ್ಬಿಟ್ಟು 4,80,000 ಕೋಟಿಂಗ್ ಇರೋದು. ಹಂಗೆ ಆನ್ ಟೇಬಲ್ ಕುತ್ಕೊಂಡ್ರೆ 4,65,000ಗೆ ಫೈನಲ್ ಟು ಫೈನಲ್ ಮಾಡ್ಕೊಡೋಣ ಸರ್. ಓಕೆ, ಹಾಗೆ ಸ್ವಿಫ್ಟು ಸರ್? ಶಿಫ್ಟ್ ಡಿಸೈರ್ ಮಾರ್ಕೆಟ್ ಅಲ್ಲಿ ಸಿಗೋಕ್ಕೆ ತುಂಬಾ ಕಷ್ಟ ಆಗಿದೆ. ಶಿಫ್ಟ್ ಡಿಸೈರ್ ಅದು ಕೂಡ ಡೀಸೆಲ್ ವೇರಿಯಂಟ್. ಇದು ಕೂಡ ಸಿಂಗಲ್ ಓನರ್ ವೆಹಿಕಲ್. ಈ ಗಾಡಿ ಡೀಟೇಲ್ಸ್ ಅಂದ್ಬಿಟ್ಟು 2014 ಸಿಂಗಲ್ ಓನರ್ VDI ಡೀಸೆಲ್ ವೇರಿಯಂಟ್. 4 ಹೊಸ ಬ್ರ್ಯಾಂಡ್ ನ್ಯೂ ಟೈರ್ ಇದೆ. ನಿಮಗೆ ಇಂಟೀರಿಯರ್ ವಿಸಿಕ್ ಹೋದ್ರೆ AC, ಪವರ್ ಶೇರಿಂಗ್, ಪವರ್ ವಿಂಡೋ, ಆಫ್ಟರ್ ಮಾರ್ಕೆಟ್ ಟಚ್ ಸ್ಕ್ರೀನ್ ಸಿಸ್ಟಮ್, ರಿವರ್ಸ್ ಕ್ಯಾಮ್ರಾ, ಲೆದರ್ ಅಪಲ್ಸರ್ಸ್ ಅವೆಲ್ಲ ಅಪ್ಲೈ ಮಾಡಿದ್ದಾರೆ ಸರ್. ಓಕೆ, ಪ್ರೈಸು
ಸರ್ ಪ್ರೈಸಿಂಗ್ ಬಂದ್ಬಿಟ್ಟು ಇದಕ್ಕೆ 4,65,000 ಆಸ್ಕಿಂಗ್ ಇರೋದು. ಅಂಟೆಲ್ ಕುತ್ಕೊಂಡ್ರೆ 4,500,000 ಕ್ಲೋಸ್ ಮಾಡ್ಕೊಡೋಣ ಸರ್. ಆರಾಮಾಗಿ 3.5 ಲಕ್ಷ ಲೋನ್ ಕೂಡ ಆಗುತ್ತೆ. ಓಕೆ, ವೋಲ್ಸ್ವ್ಯಾಗನ್ ವೆಂಟೋ ಇದೆ ನೋಡ್ತಾ ಇರ್ಬೋದು ಸರ್. ವೋಲ್ಸ್ವ್ಯಾಗನ್ ವೆಂಟೋ ಇದು ಕೂಡ ಫುಲ್ಲಿ ಟಾಪ್ ಅಂಡ್ ವೇರಿಯಂಟ್. ಈ ಗಾಡಿ ಡೀಟೇಲ್ಸ್ ಅಂದ್ಬಿಟ್ಟು 2011 ಥರ್ಡ್ ಓನರ್ ಹೈಲೈನ್ ಫುಲ್ಲಿ ಟಾಪ್ ಅಂಡ್ ವೇರಿಯಂಟ್ ಡೀಸೆಲ್ ವೆಹಿಕಲ್. ಪ್ರೈಸು ಸರ್ 2,90,000 ಆಸ್ಕಿಂಗ್ ಇರೋದು. ಅಂಟೆಲ್ ಕುತ್ಕೊಂಡ್ರೆ 2,85,000 ಮಾಡ್ಕೊಡೋಣ. ಅದೇ ರೀತಿ ಓಮಿನಿ ಇದೆ ಸರ್. ಬಡವರದ್ದು ಬಾದಾಮಿ, ಮಾರುತಿ ಸುಜುಕಿ ಒಮ್ನಿ ಎರಡು ಇದಾವೆ. ಸಿಲ್ವರ್ ಇದೆ, ವೈಟ್ ಅವೈಲೇಬಲ್ ಇದಾವೆ. ಓಕೆ, ಈ ಗಾಡಿ ಡೀಟೇಲ್ಸ್ ಅಂದ್ಬಿಟ್ಟು 2017 ಸೆಕೆಂಡ್ ಓನರ್ MPFI ಇಂಜಿನ್ ಬರುತ್ತೆ. 2,70,000 ಆಸ್ಕಿಂಗ್ ಇರೋದು. ಅಂಟೇಬಲ್ ಕುತ್ಕೊಂಡ್ರೆ 2,60,000 ಕ್ಲೋಸ್ ಮಾಡ್ಕೊಡೋಣ. ವೈಟ್ ಕಲರ್ ಸರ್ ವೈಟ್ ಕಲರ್ ಮಾರುತಿ ಸುಜುಕಿ ಒಮ್ನಿ ಉತ್ಸವ್ ವೇರಿಯಂಟ್ ಅದು. ಆ ಗಾಡಿ ಡೀಟೇಲ್ಸ್ ಅಂದ್ಬಿಟ್ಟು 2018 ಸಿಂಗಲ್ ಓನರ್, 4 ಬ್ರ್ಯಾಂಡ್ ನ್ಯೂ ಟೈರ್, ಹೊಸ ಇಂಟೀರಿಯರ್, ಫ್ಲೋರ್ ಮ್ಯಾಟ್ ಅವೆಲ್ಲ ಅಪ್ಲೈ ಮಾಡಿದ್ದಾರೆ ಸರ್. ಒಂದು ಚೂರು ಸ್ಕ್ರಾಚಸ್ ಡೆಂಟ್ ಏನು ಎಲ್ಲ, ಬಾಡಿ ಎಲ್ಲ ಸಖತ್ತಾಗಿ ಮೇಂಟೈನ್ ಮಾಡಿದ್ದಾರೆ. ಈ ಗಾಡಿಗೆ 3,25,000 ಪ್ರೈಸ್ ಹೇಳ್ತಾ ಇರೋದು. ಅಂಟೆಲ್ ಕುತ್ಕೊಂಡ್ರೆ 3,15,000 ಕ್ಲೋಸ್ ಮಾಡ್ಕೊಡೋಣ. i20 ಬ್ಲಾಕ್ ಕಲರು ಸರ್. ಬ್ಲ್ಯಾಕ್ ಕಲರ್, ವೈಟ್ ಕಲರ್ ನಮ್ಮ ಹತ್ರ ಎಲ್ಲ ಕಲರ್ ಸಿಗುತ್ತೆ, ಎಲ್ಲ ಮಾಡೆಲ್ ಅಲ್ಲಿ ಸಿಗುತ್ತೆ ಸರ್. ಯಾವ ವೇರಿಯಂಟ್ ಅಲ್ಲಿ ಬೇಕೋ ಆ ವೇರಿಯಂಟ್ ಅಲ್ಲಿ ಕೂಡ ಸಿಗುತ್ತೆ. ಓಕೆ, ಈ ಗಾಡಿ ಡೀಟೇಲ್ಸ್ ಅಂದ್ಬಿಟ್ಟು 2011 ಥರ್ಡ್ ಓನರು. ಗಾಡಿ ಮಾತ್ರ ಎಕ್ಸ್ಟ್ರಾ ಕ್ಲಾಸ್ ಕಂಡೀಷನ್ ಅಲ್ಲಿ ಇದೆ ಸರ್. ವಿತ್ ಫ್ರೆಶ್ ಡಾಕ್ಯುಮೆಂಟ್ ಸಿಗುತ್ತೆ. ಪ್ರೈಸಿಂಗ್ ಬಂದ್ಬಿಟ್ಟು 2,40,000 ಆಸ್ಕಿಂಗ್ ಇರೋದು. ಅಂಟೆಲ್ ಕುತ್ಕೊಂಡ್ರೆ 2,40,000 ಕ್ಲೋಸ್ ಮಾಡ್ಕೊಳ್ಳೋಣ. ಓಕೆ, ಅದೇ ರೀತಿ ಬ್ಲಾಕ್ ಬೇಡ ಅಂದ್ರೆ ವೈಟ್ ಕೂಡ ಸಿಗುತ್ತೆ ಸರ್. ವೈಟ್ ವಿತ್ ಸನ್ ರೂಫ್, ಎಂಟಿಯರ್ ಬ್ಯಾಗ್, ಲಿಮಿಟೆಡ್ ಎಡಿಷನ್ ವೆಹಿಕಲ್ ಸರ್. ಇದು ಸಿಂಗಲ್ ಓನರ್. ಹೌದು, ಸನ್ ರೂಫೇ ನೋಡಿರ್ಲಿಲ್ಲ ನಾನು. i20 ಇದ್ರಲ್ಲೇ ನೋಡ್ತಿರೋದು ನಾನು ಸರ್. ಲಿಮಿಟೆಡ್ ಎಡಿಷನ್ 2010 ಸಿಂಗಲ್ ಓನರ್ ವೆಹಿಕಲ್, ಲಿಮಿಟೆಡ್ ಎಡಿಷನ್, ಎಂಟಿಯರ್ ಬ್ಯಾಗ್, ಸನ್ ರೂಫ್ ಅವೆಲ್ಲ ಸಿಗುತ್ತೆ ಸರ್. ಪ್ರೈಸು ಸರ್ 3 ಲಕ್ಷ ಆಸ್ಕಿಂಗ್ ಇರೋದು. ಅಂಟೆಲ್ ಕುತ್ಕೊಂಡ್ರೆ 2,90,000 ಕ್ಲೋಸ್ ಮಾಡ್ಕೊಡೋಣ. ಡೀಸೆಲ್ ಪೆಟ್ರೋಲ್ ಪೆಟ್ರೋಲ್ ವೆಹಿಕಲ್ ಸರ್. ವೋಲ್ಸ್ವ್ಯಾಗನ್ ಪೋಲೋ ಹೈಲೈನ್ ಪ್ಲಸ್ ಫುಲ್ಲಿ ಟಾಪ್ ಅಂಡ್ ವೇರಿಯಂಟ್ ಸರ್ ಇದು. ಓಕೆ, 2016 ಸೆಕೆಂಡ್ ಓನರ್, ಆಫ್ಟರ್ ಮಾರ್ಕೆಟ್. ನಿಮಗೆ ಮ್ಯಾಗ್ವೆಲ್ಸ್ ಕೂಡ ಹಾಕಿದ್ದಾರೆ. ಗಾಡಿ ಮಾತ್ರ ಎಕ್ಸ್ಟ್ರಾ ಕ್ಲಾಸ್ ಕಂಡೀಷನ್ ಅಲ್ಲೇ ಇದೆ ಸರ್. ಬ್ಯಾಟ್ಮ್ಯಾನ್ ಸ್ಪೈಲರ್, ನಿಮಗೆ ಮಿರರ್ ಕ್ಯಾಪ್ ಅವೆಲ್ಲ ಅಪ್ಲೈ ಮಾಡಿದ್ದಾರೆ ಸರ್. ಓಕೆ, ಸ್ಪೈಲರ್ ಎಲ್ಲ ನೋಡ್ತಾ ಇರ್ಬೋದು. ಬ್ಯಾಕ್ ಪ್ರೊಫೈಲ್ ಕೂಡ ನೋಡ್ಬೋದು. ಮಸ್ತಾಗಿದೆ ಗಾಡಿ ಮಾತ್ರ. ಏನು ಪ್ರೈಸ್ ಕೊಟ್ಟು ಮಾಡಿದ್ದೀರಾ ಇದು? ಸರ್ 4,95,000 ಆಸ್ಕಿಂಗ್ ಇರೋದು. ಅಂಟೇಬಲ್ ಕುತ್ಕೊಂಡ್ರೆ 4,85,000 ಕ್ಲೋಸ್ ಮಾಡ್ಕೊಡೋಣ. 4 ಲಕ್ಷ ಲೋನ್ ಕೂಡ ಮಾಡ್ಕೊಡ್ತೀನಿ. ಮಾಡಲು 2016 ಸೆಕೆಂಡ್ ಓನರ್, ಹೈಲೈನ್ ಪ್ಲಸ್ ಫುಲ್ಲಿ ಟಾಪ್ ಎಂಡ್. ಸೊ ವೈಟ್ ಕಲರ್ ಪೋಲೋ ನೋಡಿದ್ರ, ಮತ್ತೆ ರೆಡ್ ಕಲರ್ ಪೋಲೋನು ಕೂಡ ಇರುವಂತದ್ದು. ಮತ್ತೆ ರೆಡ್ ಕಲರ್ ಲೋ ಬಜೆಟ್ ಅಲ್ಲಿ. ಈ ಗಾಡಿ ಡೀಟೇಲ್ಸ್ ಅಂದ್ಬಿಟ್ಟು 2012 ಸೆಕೆಂಡ್ ಓನರ್, ಕಂಫರ್ಟ್ ಲೈನ್ ಪೆಟ್ರೋಲ್ ವೆಹಿಕಲ್. ಗಾಡಿ ಮಾತ್ರ ಎಕ್ಸ್ಟ್ರಾ ಕ್ಲಾಸ್ ಕಂಡೀಷನ್ ಅಲ್ಲಿ ಇದೆ. ಪ್ರೈಸಿಂಗ್ ವೈಸ್ ಹೋದ್ರೆ 3,10,000 ಎಕ್ಸ್ಪೆಕ್ಟೇಷನ್ ಇರೋದು. ಆನ್ ಟೇಬಲ್ ಕುತ್ಕೊಂಡ್ರೆ 2,90,000 ನೋ ನೆಗೋಷಿಯಬಲ್, ಫೈನಲ್ ಟು ಫೈನಲ್ ಮಾಡ್ಕೊಡೋಣ ಸರ್. ಓಕೆ, i20 ಮತ್ತೊಂದಿದೆ ಸರ್. 2,10,000 ಮಾಡ್ಕೊಡೋಣ ಸರ್. ಈ i20 ಮಾಡಲು 2010 ವಿತ್ ಫ್ರೆಶ್ ಡಾಕ್ಯುಮೆಂಟ್. ಓಕೆ, ಆಸ್ಟಾ ಫುಲ್ಲಿ ಟಾಪ್ ಅಂಡ್ ವೇರಿಯಂಟ್. ನೆಕ್ಸ್ಟ್ ಟಾಟಾ ಸರ್. ಒಂದು ಲೋ ಬಜೆಟ್ ಅಲ್ಲಿ ಟಾಟಾ ಮಾನ್ಸಾ ಪೆಟ್ರೋಲ್ ವೆಹಿಕಲ್. 2010 ಸೆಕೆಂಡ್ ಓನರ್ ವಿತ್ 2012 ಸೆಕೆಂಡ್ ಓನರ್ ವಿತ್ ಡಾಕ್ಯುಮೆಂಟ್ಸ್ ಎಲ್ಲ ಅಪ್ಡೇಟ್ ರನ್ನಿಂಗ್ ಇದೆ. 1,65,000 ಮಾಡ್ಕೊಡೋಣ ಸರ್. ಡಿಕ್ಕಿ ಸ್ಪೇಸ್ ಇರೋದು 1,65,000 ಸರ್. ಈ ಗಾಡಿ ಡೀಟೇಲ್ಸ್ ಅಂದ್ಬಿಟ್ಟು 2011 ಸಿಂಗಲ್ ಓನರ್, ಕಂಫರ್ಟ್ ಲೈನ್, ಕಂಪ್ನಿ ಫಿಟೆಡ್ ಮ್ಯಾಗ್ವಿಲ್ಸ್ ಕೂಡ ಹಾಕಿದ್ದಾರೆ ಸರ್. ಈ ಗಾಡಿ ಪ್ರೈಸಿಂಗ್ ಬಂದ್ಬಿಟ್ಟು 2,85,000 ಆಸ್ಕಿಂಗ್ ಇರೋದು. ಆನ್ ಟೇಬಲ್ ಕುತ್ಕೊಂಡ್ರೆ 2,75,000 ಫೈನಲ್ ಮಾಡ್ಕೊಡೋಣ. ಸ್ವಿಫ್ಟ್ ಸರ್. ಅಂಡ್ ಟಾಪ್ ಅಂಡ್ ಶಿಫ್ಟ್ ನೋಡ್ತಾ ಅವ್ರಿಗೆ ಮಾರುತಿ ಸುಜುಕಿ ಶಿಫ್ಟ್ 13 ಸಿಂಗಲ್ ಓನರ್, ZXi ಫುಲ್ಲಿ ಟಾಪ್ ಅಂಡ್ ವೆಹಿಕಲ್ ಸರ್. ಬರೀ 67,000 ಹೊಡಿದೆ ಶೋರೂಮ್ ರೆಕಾರ್ಡ್. ಓಕೆ, ಪ್ರೈಸು ಸರ್ 4,10,000 ಆಸ್ಕಿಂಗ್ ಇರೋದು. ಆನ್ ಟೇಬಲ್ ಕುತ್ಕೊಂಡ್ರೆ 3,95,000 ಕ್ಲೋಸ್ ಮಾಡ್ಕೊಡೋಣ ಸರ್. 2.5 ಲಕ್ಷ ಲೋನ್ ಕೂಡ ಮಾಡ್ಕೊಡ್ತೀನಿ. ಮಾಡೋದು 2013 ಸಿಂಗಲ್ ಓನರ್ ವೆಹಿಕಲ್ ಫುಲ್ಲಿ ಟಾಪ್ ಎಂಡ್. ಇನ್ನೊಂದ್ಸತ ಪ್ರೈಸ್ ಹೇಳಿ ಸರ್. 4,10,000 ಆಸ್ಕಿಂಗ್ ಇರೋದು. ಆನ್ ಟೇಬಲ್ ಕುತ್ಕೊಂಡ್ರೆ 3,95,000 ಕ್ಲೋಸ್ ಮಾಡ್ಕೊಡೋಣ. ಮತ್ತೆ ರೆಡ್ ಬೇಡ ಅಂದ್ರೆ ಗ್ರೇ ಕಲರ್ ಅಲ್ಲಿ ಸ್ವಿಫ್ಟ್ ಇದೆ ಇದು ಸರ್. ಇದು ಶಿಫ್ಟ್ ಡಿಸೈರ್ 2,15,000 ಮಾಡ್ಕೊಡೋಣ ಸರ್. ಡಾಕ್ಯುಮೆಂಟ್ಸ್ ಅಪ್ಡೇಟ್ ರನ್ನಿಂಗ್ ಇದೆ. ಓನರು ಜಾಸ್ತಿ ಆಗಿಲ್ಲ, ಸೆಕೆಂಡ್ ಓನರ್ ವೆಹಿಕಲ್. ಓಕೆ, ನೆಕ್ಸ್ಟ್ ವರ್ಣ ಸರ್. ವರ್ಣ ಫ್ಲೂಡಿಕ್ ಡೀಸೆಲ್ ವೆಹಿಕಲ್ 2012 ಸೆಕೆಂಡ್ ಓನರ್. ಇದು ಕೂಡ SX ಆಪ್ಷನಲ್, ಫುಲ್ಲಿ ಟಾಪ್ ಅಂಡ್ ವೆಹಿಕಲ್ ಸರ್. ಈ ಗಾಡಿ ಪ್ರೈಸಿಂಗ್ ಬಂದ್ಬಿಟ್ಟು 4 ಲಕ್ಷ ಹೇಳ್ತಾ ಇದೀವಿ. ಅಂಟೆಲ್ ಕುತ್ಕೊಂಡ್ರೆ 3,80,000 ಕ್ಲೋಸ್ ಮಾಡ್ಕೊಡೋಣ. ಓಕೆ, i20 ಸರ್. ಹುಂಡೈ i20 ಸ್ಪೋರ್ಟ್ಸ್ ವೇರಿಯಂಟ್ ಇಡೀ ಮಾರ್ಕೆಟ್ ಅಲ್ಲಿ ಚಾಲೆಂಜಿಂಗ್ ಪ್ರೈಸ್ ಅಲ್ಲಿ ಕೊಡ್ತೀನಿ ಸರ್. ಏನ್ ಪ್ರೈಸ್ಗೆ ಸರ್? 2,80,000 12 ಮಾಡಲ್ i20 ತಗೊಂಡೋಗಿ ಸರ್. ನೆಕ್ಸ್ಟ್ ಇರೋದು ಡೀಸೆಲ್ ವರ್ಣ, ಸಿಂಗಲ್ ಓನರ್ ವೆಹಿಕಲ್ ಸರ್. ಒಂದು ಸ್ಕ್ರಾಚಸ್, ಒಂದು ಡೆಂಟ್ ಏನೂ ಇಲ್ಲ ಸರ್. 2009 ಮಾಡಲ್ ಸಿಂಗಲ್ ಓನರ್, SX ಆಪ್ಷನಲ್ ಫುಲ್ಲಿ ಟಾಪ್ ಅಂಡ್ ವೆಹಿಕಲ್ ಸರ್. ಇದು ಕೂಡ ಪ್ರೈಸು
ಸರ್ ಇದಕ್ಕೆ ಪ್ರೈಸಿಂಗ್ ಬಂದ್ಬಿಟ್ಟು 2,40,000 ಹೇಳ್ತಾ ಇದೀವಿ. ಆನ್ ಟೇಬಲ್ ಕುತ್ಕೊಂಡ್ರೆ 2,30,000 ಕ್ಲೋಸ್ ಮಾಡ್ಕೊಡೋಣ. ಮತ್ತೆ ಸ್ವಿಫ್ಟ್ ಸರ್ ಮತ್ತೆ ಒಂದು ರೆಡ್ ಬಿಟಿ ಡೀಸೆಲ್ ಶಿಫ್ಟ್ 2010 ಥರ್ಡ್ ಓನರ್ ವಿತ್ ಫ್ರೆಶ್ ಡಾಕ್ಯುಮೆಂಟ್ ಆಫ್ಟರ್ ಮಾರ್ಕೆಟ್ ಮ್ಯಾಗ್ವಿಲ್ ಸ್ಪೆಲ್ಲರ್ ಎಲ್ಲ ಅಪ್ಲೈ ಮಾಡಿದ್ದಾರೆ. ಈ ಗಾಡಿ ಪ್ರೈಸಿಂಗ್ ಬಂದ್ಬಿಟ್ಟು 2,75,000 ಆಸ್ಕಿಂಗ್ ಇರೋದು. ಆನ್ ಟೇಬಲ್ ಕುತ್ಕೊಂಡ್ರೆ 2,65,000 ಫೈನಲ್ ಟು ಫೈನಲ್ ಕ್ಲೋಸ್ ಮಾಡ್ಕೊಡೋಣ. ಸೊ ಬ್ರ್ಯಾಂಡ್ ನ್ಯೂ ಟೈರು ಕೂಡ ಹಾಕ್ಸಿದ್ದಾರೆ ಅಂತ ಹೇಳ್ಬೋದು. i20 ಇದು ಹೇಳಿ ಸರ್ ಹಾಗೆ. ಸರ್ i20 ಸರ್ ಟೇಪ್ ಕತ್ಕೊಂಡು ಹೋಗಿದ್ರೆ ಹೊಸ ಗಾಡಿ ಅಂತಾನೆ ಹೇಳ್ತಾರೆ. ಈ ಗಾಡಿ ಡೀಟೇಲ್ಸ್ ಅಂದ್ಬಿಟ್ಟು 2011 ಸಿಂಗಲ್ ಓನರ್ ಸರ್. ಆಸ್ಟಾ ಫುಲ್ಲಿ ಟಾಪ್ ಅಂಡ್ ವೇರಿಯಂಟ್ ಬರೀ 2,60,000 ಮಾಡ್ಕೊಡೋಣ. ಡೀಸೆಲ್ ಪೆಟ್ರೋಲ್ ಪೆಟ್ರೋಲ್ ವೆಹಿಕಲ್ ವಿತ್ ಫ್ರೆಶ್ ಡಾಕ್ಯುಮೆಂಟ್ ಆಲ್ರೆಡಿ ಅಪ್ಡೇಟ್ ಆಗಿದೆ. ಸರ್ ಫೋರ್ಡ್ ಫಿಗೋ ಸರ್ ಫಾರ್ಟ್ ಫಿಗೋ ಡೀಸೆಲ್ ವೇರಿಯಂಟ್ ಗಾಡಿ ಡೀಟೇಲ್ಸ್ ಅಂದ್ಬಿಟ್ಟು 2011 ಸೆಕೆಂಡ್ ಓನರ್ ಬರೀ 2,00,000 ಮಾಡ್ಕೊಡೋಣ. ಮತ್ತೊಂದು ವರ್ಣ ಸರ್ ಮತ್ತೊಂದು ಡೀಸೆಲ್ ವರ್ಣ. ಈ ಗಾಡಿ ಡೀಟೇಲ್ಸ್ ಅಂದ್ಬಿಟ್ಟು 2010 ಸೆಕೆಂಡ್ ಓನರ್ ಸಾರಿ ಸಿಂಗಲ್ ಓನರ್. ಗಾಡಿ ಮಾತ್ರ ಎಕ್ಸ್ಟ್ರಾ ಕ್ಲಾಸ್ ಕಂಡೀಷನ್ ಅಲ್ಲ ಸರ್, ಒಂದು ವೈಟ್ ಬ್ಯೂಟಿಯಲ್ಲಿ. ಓಕೆ ಪ್ರೈಸು ಸರ್ ಪ್ರೈಸಿಂಗ್ ಬಂದ್ಬಿಟ್ಟು 2,65,000 ಹೇಳ್ತಾ ಇದೀವಿ. ಅಂತೇಳಿ ಕುತ್ಕೊಂಡ್ರೆ 2,50,000 ಕ್ಲೋಸ್ ಮಾಡ್ಕೊಡೋಣ. ಸರ್ ವ್ಯಾಗನರು ಸರ್ ಮಾರುತಿ ಸುಜುಕಿ ವ್ಯಾಗನರ್ ಸಿಂಗಲ್ ಓನರ್ ಸರ್. ಇಡೀ ಮಾರ್ಕೆಟಲ್ಲಿ ಚಾಲೆಂಜಿಂಗ್ ಪ್ರೈಸಲ್ಲಿ ಮಾಡ್ಕೊಡ್ತೀನಿ ಸರ್. ಏನು ಪ್ರೈಸು ಸರ್ ಬರೀ 2,15,000 2011 ಸಿಂಗಲ್ ಓನರ್ ಡಾಕ್ಯುಮೆಂಟ್ ವಿತ್ ಫ್ರೆಶ್ ಬ್ರ್ಯಾಂಡ್ ನ್ಯೂ ಟೈರ್ ಇರೋ ವೆಹಿಕಲ್ ಮಾಡ್ಕೊಡ್ತೀನಿ. ಓಕೆ ನೆಕ್ಸ್ಟು ಸರ್ ನೆಕ್ಸ್ಟ್ ಇರೋದು ಮಾರುತಿ ಸುಜುಕಿ ರಿಟ್ಸ್ 2012 ಸೆಕೆಂಡ್ ಓನರು ಪೆಟ್ರೋಲ್ VX ವೇರಿಯಂಟ್ ಬರೀ 2,85,000 ಮಾಡ್ಕೊಡೋಣ. ನೆಕ್ಸ್ಟು ಸರ್ ಮಾರುತಿ ಸುಜುಕಿ ವ್ಯಾಗನರ್ ಒಂದು ಕಲಿಯೋರಿಗೆ ಡಾಕ್ಯುಮೆಂಟ್ಸ್ ಅಪ್ಡೇಟ್ ರನ್ನಿಂಗ್ ಇರೋದು VXi 2006 ಸೆಕೆಂಡ್ ಓನರ್ VXi ಬರೀ 1,35,000 ಮಾಡ್ಕೊಡೋಣ. ನಾನು ಸರ್ ಟಾಟಾ ನ್ಯಾನೋ ಒಂದು ಫ್ಯಾಮ್ಲಿಗೆ ಒಂದು ಸಿಟಿಯಲ್ಲಿ ಓಡಾಡೋಕ್ಕೆ ಬರೀ 75,000 ವಿತ್ ಫ್ರೆಶ್ ಡಾಕ್ಯುಮೆಂಟ್ ಮಾಡ್ಕೊಡೋಣ. 2011 ಸಿಂಗಲ್ ಓನರ್ ವೆಹಿಕಲ್. ಸರ್ ಹುಂಡೈ ಸ್ಯಾಂಟ್ರೋ 2 ಅವೈಲೇಬಲ್ ಇದೆ. ಈ ಗಾಡಿ ಡೀಟೇಲ್ಸ್ ಅಂದ್ಬಿಟ್ಟು 2009 ಮಾಡಲ್ ಸಿಂಗಲ್ ಓನರ್. ಡಾಕ್ಯುಮೆಂಟ್ಸ್ ಅಪ್ಡೇಟ್ ರನ್ನಿಂಗ್ ಇದೆ. ಬರೀ 33,000 ಹೊಡಿರೋದು. ಶೋರೂಮ್ ರಿಕಾರ್ಡ್ ಬ್ರಷ್ ಟಚಪ್ ಕೂಡ ಆಗಿಲ್ಲ. ಬರೀ 1,95,000 ಮಾಡ್ಕೊಡೋಣ. ಸರ್ ಮ್ಯಾಗ್ವೀಲ್ಸ್ ಇರೋ ಸೆಂಟ್ರೋ ಸರ್ ಬರೀ 1,45,000 ಮಾಡ್ಕೊಡೋಣ. ಎಕ್ಸೋ ಫುಲ್ಲಿ ಟಾಪ್ ಅಂಡ್ ಅಪ್ಡೇಟ್ ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಇದೆ. ಚವರ್ಲೆಟ್ ಸರ್ ಚವರ್ ಲೈಟ್ ಬೀಟ್ ಸರ್ ಬರೀ 1,65,000 ಮಾಡ್ಕೊಡೋಣ. ಡಾಕ್ಯುಮೆಂಟ್ಸ್ ರನ್ನಿಂಗ್ ಇದೆ. 2010 ಥರ್ಡ್ ಓನರ್ LT ಫುಲ್ಲಿ ಟಾಪ್ ಅಂಡ್ ವೇರಿಯಂಟು. ಸರ್ ಎಕ್ಸಾಕ್ಟ್ ಲೊಕೇಶನ್ ನೋಡೋದಾದ್ರೆ ಸರ್ ನಮ್ಮ ಎಕ್ಸಾಕ್ಟ್ ಲೊಕೇಶನ್ ಬಂದ್ಬಿಟ್ಟು ನಾಗರ್ಬಾವಿ ಸರ್ಕಲ್ ಇಂದ ಸರ್ವಿಸ್ ರೋಡ್ ಸಿಗುತ್ತೆ. ಅಲ್ಲಿಂದ ಡೌನ್ ಬಂದ್ರೆ ನಿಮಗೆ ನಮ್ಮೂರ ತಿಂಡಿ ಹೋಟೆಲ್ ಸಿಗುತ್ತೆ. ಅಲ್ಲಿಂದ ನೀವು ಅಂಬೇಡ್ಕರ್ ಕಾಲೇಜ್ ಕಡೆ ಹೋಗೋ ದಾರಿಯಲ್ಲಿ ಅಲ್ಲೇ ಲೆಫ್ಟ್ ಸೈಡ್ MK ಮತ್ತು ಸೂಪರ್ ಮಾರ್ಕೆಟ್ ಸಿಗುತ್ತೆ. ಅದು ಬ್ಯಾಕ್ ಸೈಡ್ ಪಾರ್ಕಿಂಗ್ ಅಲ್ಲೇ ಇರೋದು. ಗೊತ್ತಾಗಿಲ್ಲ ಅಂದರೆ ನೀವು ಗೂಗಲ್ ಮ್ಯಾಪಲ್ಲಿ ಹೋಗಿ ಕರ್ನಾಟಕ ಕಾರ್ ಝೋನ್ ಅಂತ ಸರ್ಚ್ ಮಾಡಿದ್ರೆ ನಿಮಗೆ ಲೊಕೇಶನ್ ಸಿಗ್ಬಿಡುತ್ತೆ. ಇಲ್ಲಾಂದರೆ ಮೇಲ್ಗಡೆ ಕಾಣಿಸೋ ನಂಬರ್ಗೆ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿದ್ರೆ ನಿಮಗೆ ಡೈರೆಕ್ಟ್ ಲೊಕೇಶನ್ ಬಂದುಬಿಡುತ್ತೆ. ಓಕೆ ನೀವು ಕನ್ಫ್ಯೂಸ್ ಆಗಿ ಹೋಗಬೇಡಿ. ನಾನು ಎಕ್ಸಾಕ್ಟ್ ಮ್ಯಾಪ್ ಲಿಂಕ್ ಬೇಕಾದ್ರೆ ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ. ಒಂದು ಸಲ ಚೆಕ್ಔಟ್ ಮಾಡಿ.